ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಆ ತಾಯಿ ಗೆಲ್ಲಿಕ್ಕೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನ ಮೇಲೆ ಕಿಡಿದೆತ್ತಿ ನಾವು ಜೋಡೆತ್ತುಗಳು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನನಗೆ ಅರ್ಥ ಆಗ್ಲಿಲ್ಲ. ಕೊನೆ ಪಕ್ಷ ನಿಮ್ಮಲ್ಲಾದ್ರೂ ನೀವುಗಳೇನ್ ಚರ್ಚೆ ಮಾಡ್ತೀರಿ ಸಾರ್ವಜನಿಕ ಬದುಕಲ್ಲಿ ತಿಳ್ಕೊಂಡು ಮಾತಾಡಿ. ನೀವೊಬ್ರು ಹೇಳೋದು, ನೀವೊಂದು ಹೇಳೋದು, ಇನ್ನೊಬ್ರು ಇನ್ನೊಂದು ಹೇಳೋದು. ಯಾಕೆಂದ್ರೆ ನೀವು ಕುಳಿತಿರ್ತಕ್ಕಂಥ ಸ್ಥಾನ ಅಂತದ್ದು. ಹಾಗಾಗಿ ಆ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ನಾನು ಬಹಳ ಇನ್ನು ವಯಸ್ಸಲ್ಲಿ ಚಿಕ್ಕ ಹುಡುಗ, ಇನ್ನು ಅಂಬೆಗಾಲಿಟ್ಟಿದ್ದೀನಿ ರಾಜಕಾರಣದಲ್ಲಿ. ದಯಮಾಡಿ ಮಾತನಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆಯಿಂದ ಮಾತನಾಡಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಜೊತೆಯಲ್ಲಿ ಇವತ್ತು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಎಲ್ಲ ನಮ್ಮ ಕೆಲವೊಂದಷ್ಟು ನಮ್ಮ ಮುಖಂಡರುಗಳೇ ಉತ್ತರ ಕೊಟ್ಟಿದ್ದೀರಿ. ಮದ್ದೂರು ತಾಲೂಕಿನ ಅವ್ರು ಯಾರೋ ಪ್ರತಿನಿಧಿ ಇದ್ದಾರೆ, ಇವತ್ತು ಅವರು ಏನೋ ಮಾತಾಡಿದ್ರು ಗಂಡಸ್ತನದ ಬಗ್ಗೆ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕಣ್ಣ. ಇಲ್ಲಣ್ಣ ಒಂದು ಮಂಡ್ಯ ಜಿಲ್ಲೆನಲ್ಲಿ ಚುನಾವಣೆ ನಡೀತಕ್ಕಂಥದ್ದು ನಿಮ್ಮ ಏನು ಒಂದು ಭಾವನಾತ್ಮಕವಾದಂಥ ಸಂಬಂಧಗಳಿದೆ, ಭಾವನಾತ್ಮಕವಾದಂಥ ಕಾರಣಗಳಿಂದ ಚುನಾವಣೆ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು.